ಹಾಯ್ ಸ್ನೇಹಿತರೆ, ಇವತ್ತು ನಾವು ವಿಶ್ವ ಕ್ರಿಕೆಟ್ನ ಕಿಂಗ್ ಎಂದೇ ಪ್ರಸಿದ್ಧರಾದ ವಿರಾಟ್ ಕೊಹ್ಲಿ ಅವರ ಪ್ರೇರಣಾದಾಯಕ ಜೀವನ ಕಥೆಯನ್ನು ನೋಡೋಣ. ಸಾಮಾನ್ಯ ಹುಡುಗನಾಗಿ ಆರಂಭವಾದ ಅವರ ಪಯಣ ಹೇಗೆ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಆಗಿ ಬೆಳೆದಿತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ವಿರಾಟ್ ಕೊಹ್ಲಿ ಅವರು 1988ರ ನವೆಂಬರ್ 5ರಂದು ದೆಹಲಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಕ್ರಿಕೆಟ್ ಮೇಲೆ ಅಪಾರ ಆಸಕ್ತಿ ಇತ್ತು. ಕೇವಲ 9ನೇ ವಯಸ್ಸಿನಲ್ಲಿ ಕ್ರಿಕೆಟ್ ತರಬೇತಿ ಆರಂಭಿಸಿದರು. ದಿನವಿಡೀ ಅಭ್ಯಾಸ ಮಾಡುತ್ತಾ ತಮ್ಮ ಕನಸಿನ ಕಡೆ ಹೆಜ್ಜೆ ಇಟ್ಟರು. 2006ರಲ್ಲಿ ವಿರಾಟ್ ಅವರ ಜೀವನದಲ್ಲಿ ದೊಡ್ಡ ದುಃಖ ಘಟನೆ ನಡೆಯಿತು. ಅವರ ತಂದೆ ನಿಧನರಾದರೂ ವಿರಾಟ್ ತಮ್ಮ ತಂಡಕ್ಕಾಗಿ ಮುಂದಿನ ದಿನವೇ ಪಂದ್ಯ ಆಡಿದರು. ಆ ಸಮಯದಲ್ಲಿ ಅವರ ಧೈರ್ಯ ಮತ್ತು ಕ್ರಿಕೆಟ್ ಮೇಲಿನ ಪ್ರೀತಿ ಎಲ್ಲರಿಗೂ ಪ್ರೇರಣಾದಾಯಕವಾಯಿತು. 2008ರಲ್ಲಿ ಅವರು ಇಂಡಿಯಾ ನ್ಯಾಷನಲ್ ಕ್ರಿಕೆಟ್ ಟೀಮ್ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಅದೇ ವರ್ಷ ಅಂಡರ್-19 ವರ್ಲ್ಡ್ ಕಪ್ ಗೆದ್ದು ಭಾರತದ ಹೆಮ್ಮೆ ಹೆಚ್ಚಿಸಿದರು. ತಮ್ಮ ಅದ್ಭುತ ಬ್ಯಾಟಿಂಗ್, ಆಕ್ರಮಣಕಾರಿ ಆಟ ಮತ್ತು ನಾಯಕತ್ವದಿಂದ ಅವರು ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ರಮುಖ ಆಟಗಾರನಾಗಿ ವಿರಾಟ್ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ. ಫಿಟ್ನೆಸ್, ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಯುವಕರಿಗೆ ದೊಡ್ಡ ಪ್ರೇರಣೆಯಾಗಿದ್ದಾರೆ. ಹೀಗಿತ್ತು ವಿರಾಟ್ ಕೊಹ್ಲಿ ಅವರ ಪ್ರೇರಣಾದಾಯಕ ಜೀವನ ಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.